ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಚಾರ್ಟ್ ಮತ್ತೆ ಕ್ಯಾಂಡಲ್ ಸ್ಟಿಕ್ಸ್. ಸೊ ಈ ಚಾರ್ಟ್ ಮತ್ತೆ ಕ್ಯಾಂಡಲ್ ಸ್ಟಿಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಟ್ರೇಡಿಂಗ್ ನಲ್ಲಿ ಮೊದಲು ಯಾರು ಅಂತ ಅಂದ್ರೆ ಫಾದರ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಓನ್ಮಾ ಮುಸೆ ಇನಾ ಅಂತ. ಬನ್ನಿ ಈಗ ಆ ವ್ಯಕ್ತಿನ ತೋರಿಸ್ತೀನಿ. ಸೊ ಓನ್ಮಾ ಮುಸೆ ಇನಾ ಈತನೇ ನೋಡಿ, ಜಪಾನ್ನ ರೈಸ್ ಮರ್ಚೆಂಟ್ ಇವನು. ಈತ ಮೊದಲಿಗೆ ಟ್ರೇಡಿಂಗ್ನಲ್ಲಿ, ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ನಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಈತನೇ. ಅದರಲ್ಲೂ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದಿದ್ದು ಈತ. ಹೆಸರು ಓನ್ಮಾ ಮುಸೈನಾ ಅಂತೇಳಿ, ಜಪಾನ್ನ ರೈಸ್ ಮರ್ಚೆಂಟ್. ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ಸ್ ನ ಇವನು ಇಂಟ್ರೊಡ್ಯೂಸ್ ಮಾಡಿದ್ದು 18ನೇ ಶತಮಾನದಲ್ಲಿ. ಒಸಾಕಾ ಟು ಸಕಾಟ ಅನ್ನೋ ಒಂದು ಪ್ಲೇಸ್ ನಲ್ಲಿ 6 ಕಿಲೋಮೀಟರ್ಗೆ ಒಬ್ಬೊಬ್ಬ ಮನುಷ್ಯನ ನಿಲ್ಲಿಸಿ ಮೊದಲು ಈ ಪ್ರೈಸ್ ಡೇಟಾನ ಕಲೆಕ್ಟ್ ಮಾಡ್ತಿದ್ರು. ಸೊ ಇದನ್ನ ತಪ್ಪಿಸ್ಕೊಳ್ಳೋದಕ್ಕೆ, ಸೊ ಪರ್ಟಿಕ್ಯುಲರ್ ಮಾರ್ಕೆಟ್ ಅನಾಲಿಸಿಸ್ ಡೇಟಾನ ಒಸಾಕಾಗಿಂತ ಮುಂಚೆನೆ ಸಕಾಟದಲ್ಲಿ ಪಡೆಯೋದಿಕ್ಕೆ ಇವನು ಈ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾನೆ. ಅದು ಜಪಾನ್ನ ಡೊಜಿಮಾ ರೈಸ್ ಎಕ್ಸ್ಚೇಂಜ್. ಇದಲ್ಲದೆ ಅವನಿಗೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಬೇಕಾಗುತ್ತೆ. ಸೊ ಅಂದ್ರೆ ಒಂದು ರೈಸ್ ನ ಮೇಲಿನ ಬೆಲೆ, ಸೊ ಅದನ್ನ ಟ್ರೇಡ್ ಮಾಡ್ಬೇಕಾದ್ರೆ ಇವರಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಂದ್ರೆ ಟ್ರೇಡಿಂಗ್ ಒಸಾಕ ಟು ಸಕಾಟ ಏನಿದೆ ಅಲ್ಲ, ಈ ಎಕ್ಸ್ಚೇಂಜ್ ಒಂದು ಜಾಗಗಳೆಲ್ಲ 6 ಕಿಲೋಮೀಟರ್ಗೆ ಒಬ್ಬ ಪರ್ಸನ್ ನ ನಿಲ್ಲಿಸಿ ಅಲ್ಲಿ ಒಂದು ಇದ್ರ ಬೆಲೆಗಳನ್ನ ತಿಳ್ಕೊಂಡು ಅದಾದ್ಮೇಲೆ ಇವ್ರು ಟ್ರೇಡ್ ಮಾಡೋದಕ್ಕಿಂತ ಇವನು ಟೆಕ್ನಿಕಲ್ ಆಗಿ ಮಾರ್ಕೆಟ್ ನ ಅನಾಲಿಸಿಸ್ ಮಾಡಿ ಡಿಜಿಟಲ್ ಆಗಿ ಯಾವ ರೀತಿ ಟ್ರೇಡ್ ಮಾಡೋದು ಅದನ್ನ ಈಸಿ ಮಾಡೋದಕ್ಕೋಸ್ಕರ ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ 18ನೇ ಶತಮಾನದಲ್ಲಿ.